ನಿನ್ಗೋಸ್ಕರ 50 ಪೈಸಾ, ಹೊಸದಕ್ಕೆ 3 ರೂಪಾಯಿ ಆಗುತ್ತೆ. ಈ ಪುಸ್ತಕದಲ್ಲಿ 2 ಹಾಳೆನೇ ಇಲ್ಲ, ಅದಕ್ಕೆ ಕಡಿಮೆ ಬೆಲೆ ಕೊಟ್ಟಿರೋದು. ರಾಮಾಯಣ ಇದ್ಯಾವತ್ತಂದ್ರಿ? ನೋಡ್ಬಿಟ್ಟ ಇನ್ನೂ ನಿನ್ನ ಕಣ್ಣಿಗೆ ಯಾಕೆ ಬೀಳಿಲ್ವ ಅಂತಿದ್ದೆ. ಹೊಸ ಪುಸ್ತಕ. ಎಷ್ಟಿದೆ ಬೆಲೆ? 10 ರೂಪಾಯಿ ಆಗುತ್ತೆ. ಹಬ್ಬ, 10 ರೂಪಾಯ? ಓದ್ಬೇಕು ಅಂತ ಇಷ್ಟ ಇದ್ದವರು 100 ರೂಪಾಯಿ ಆದ್ರೂ ಕೊಂಡ್ಕೋತಾರೆ. ನನಗೂ ಓದ್ಬೇಕು ಅಂತ ಇಷ್ಟ, ನಾನು ಅದನ್ನ ಯಾವ ತರ ಕೊಂಡ್ಕೋತೀನಿ. ರಾಮು, ಇದ್ಯಾವ ಪುಸ್ತಕನೋ? ಸುಧಾಮನ್ ಕತೆ. ಸುಧಾಮ ಅಂದ್ರೆ ಯಾರು? ಕೃಷ್ಣನ್ ಭಕ್ತ. ತುಂಬಾ ಚೆನ್ನಾಗೈತೆ. ಎಲ್ ಕೊಂಡ್ಕೊಂಡ್ಯೋ? ಮುತ್ತಣ್ಣನ ಅಂಗಡಿಲಿ 50 ಪೈಸಾ ಕೊಟ್ಕೊಂಡ್ಕೊಂಡೆ. ಇದ್ಯಾವ ಅಕ್ಷರ? ಇದು ಸು, ಇದು ದಾ, ಇದು ಮಾ. ಸುಧಾಮ. ಸುಧಾಮ ತುಂಬಾ ಚೆನ್ನಾಗೈತೆ. ರಾಮು, ಶಿಬಿಕಾ ಮರ ನೋಡ್ದ? ನೋಡ್ದೆ. ಒಂದೇ ಒಂದ್ ಕಿತ್ಕೊಡೋ. ನನಗ್ ಬೇಡಪ್ಪ, ನೀವೇಗಾರ ಕಿತ್ಕೋ. ನನ್ ಕಾಲ್ ಪೆಟ್ಟಾಗೈತೆ, ನೀ ನನ್ ಸ್ನೇಹಿತ ಅಲ್ವಾ? ಒಂದೇ ಒಂದ್ ಕಿತ್ಕೊಡೋ. ಸರಿ. ತಗೋ, ನೀರ್ ತಿನ್ನು. ಅದು ನಿನ್ನಂಗೆ ಓದ್ ಕಲಿಬೇಡ್ವೇನೋ, ದೊಡ್ಡ ಪಂಡಿತ ಆಗ್ಬೇಡ್ವೇನೋ? ನಿನ್ ಪುಸ್ತಕ ಏನಿದ್ರು ಕತ್ತೆ ತಿನ್ನಕ್ಕೆ ಲಾಯಕ. ನೀನ್ ಮನೆಗೆ ಹೋಗು, ಅವ್ರ ಅಪ್ಪನ್ ಕೇಳಿ ಈ ಕತ್ತೆ ಕಾಲ ಕಟ್ಟಿಸ್ತೀನಿ. ನೀನ್ ಹೋಗು. ಬಡವಾ, ಬರೋದ್ರಿಂದ ಕತ್ತೆ ಆಗ್ಬಿಡ್ಬಿಡ್ತೀಯ ನೀನು. ನೀನು ಅತ್ತಾಗಿ ನಿನ್ ಚರ್ಮ ಸುರಿತೀನಿ. ಹೋಗ್ಬಿಡತ್ತಿದ್ದೆ. ಮಕ್ಕ ಮೇಲೆ ನೋಡು, ನಿನ್ ಜಾಸ್ತಿ ಆಗಿ ಹಾಡಾಗಿ ನೋಡಿಲ್ಲ. ಇನ್ನೂ ತಲೆಯಿಂದಾಗಿನ ಹೊರ ಇಳಿಲಿಲ್ಲೇನೋ? ಬೆಳಗ್ನಿಂದ ಒಂದ್ವರೆನೂ ವ್ಯಾಪಾರ ಆಗಲಿಲ್ಲ. ನಾಳೆ ಗಂಜಿಗೂ ಬೇರೆ ದಾರಿ ಇಲ್ಲ. ತ್ಯಾಜ್ಯ ಮುಗಿಸು ಬಂದಿದ್ದವರೆಲ್ಲ ಊರ್ ಬಿಟ್ಟು ಎಲ್ಲೋ ವ್ಯಾಪಾರ. ಮತ್ತೆ ತ್ಯಾಜ್ಯ ಬರಗಂಟ ಹೊಟ್ಟೆನೆ ಆಗೋತ್ತೆ ಬಟ್ಟೆನೆ. ಚಿನ್ನಪ್ಪ, ನಾನು ಹುಡುಗನಾಗಿದ್ದಾಗ ಅಯ್ಯೋ ಇಲ್ಲೆಲ್ಲ ಬರೀ ಹಣ್ಣನ ಮರಿಗಳೇ ಕಾಣು. ಪಾತಿಗಳು ಎಲ್ಲ ಕಡ್ದು ಬಿಟ್ರಪ್ಪ. ಕಾಲ ಕೆಟ್ಟೋಯ್ತು. ಬರ್ತೀನಿ ಅಜ್ಜ. ಅಪ್ಪ, ನೀವು ಊಟ ಮಾಡಲ್ವಪ್ಪ? ನನ್ಗೆ ಹಸಿವಿಲ್ಲ ರಾಮ್, ನೀನು ಊಟ ಮಾಡು. ಅಮ್ಮ ನೀನು? ನನಗೂ ಹಸಿವಿಲ್ಲಪ್ಪ.